So this is the second language Kannada question paper, Dvitiya Bhashi Kannada Preparatory 2. This will be helpful for your Preparatory 2 of the year 25-2026 26th examination. This is very important question paper. So questions and do practice to answers. I will providing all the answers only for the MCQs in the comment section. So I will be uploading there only the answers for this starting 4 answers for the multiple choice, because these are from the grammar section. So first question is ರಾಜೇಶ್ ಪದಗಳಲ್ಲಿ ಮಾತ್ರೆಗಳು ಸಂಖ್ಯೆ. ಆನ್ಸರ್ಸ್ ನಾವು ಕಮೆಂಟ್ದಲ್ಲಿ ನಾನು ಕೊಡುತ್ತೇನೆ. ದಡ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಅಂಕಿತ ನಾಮ ಪದವಿದು. ಫೋರ್ತ್ ಕ್ವಶನ್ ಪ್ರಾಂತಿಕ ರೂಪಕ್ಕೆ ಉದಾಹರಣವಾಗಿರುವುದು ಪದ. ಇಲ್ಲಿ ನೋಡ್ತಾ ಇರುವುದು ಒಂದು ವಾಕ್ಯದಲ್ಲಿ ಉತ್ತರ. ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದ ಪರಿಣಾಮವೇನು? ಈ ನಾಡಿನ ಬೆನ್ನೆಲುಬು ಯಾರು? ಪುಟ್ಟರಾಜರು ಯಾವ ಭಾಷೆಗಳಲ್ಲಿ ಪಂಡಿತ ಗಳಿಸಿದರು? ಹಕ್ಕಿಗಳ ಗೂಡಿನಲ್ಲಿ ಒಳಭಾಗದಲ್ಲಿ ಯಾವುದಕ್ಕೆ ಹೆಚ್ಚು ಮಹತ್ವ ನೀಡುತ್ತವೆ? ಗುರುಗಳು ಹೇಳಿದಂತೆ ಕಾಫಿ ಮತ್ತು ಕಾಫಿಯ ಕಪ್ಪು ಯಾವುದರ ಪ್ರತೀಕೆಗಳು? ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಯಾವುದು? ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಕವಿ ಡಾ. ಬಸವರಾಜ ಸವರದ್ ಅವರು ಅಂತಹ ಕಥೆಯೆಂದು ಬಣ್ಣಿಸಿದ್ದಾರೆ. ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ ಸಿ.ಪಿ.ಕೆ. ಅವರು ಹೇಳಿದ್ದಾರೆ. 13th ಕ್ವಶನ್ ಅಡಿಗರ ಪ್ರಕಾರ ಔಷಧ ವೃಕ್ಷದ ಬಾಳ್ವೆ ಯಾವುದು? ಕುಣಿಗಲ್ ಕೆರೆಯ ನೋಡಲು ಯಾರು ಬಂದರೆಂದು ಜನಪದರು ವೈಭವೀಕರಿಸಿದ್ದಾರೆ? ಸಿದ್ಧರಾಮರ ಪ್ರಕಾರ ಕೆರೆಗಳ ನಿಷ್ಪ್ರಯೋಜಕವಾಗುವುದು ಯಾವಾಗ? 16th ಕ್ವಶನ್ ಉತ್ತರ ಕುಮಾರ ಕೌರವರ ಸೇನೆ ಕಂಡು ಹೇಗೆ ಓಡಿದನು? 17th ಕ್ವಶನ್ ಗಿಳಿಯ ಇಂದ್ರನು ಯಾವ ವರ ಕೇಳಿತು? ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುದು? ಭಗವಂತ ಕೊಟ್ಟ ಈ ಬದುಕನ್ನು ಯಾವ ರೀತಿ ನಡೆಸಬೇಕೆಂದು ಗುರುಗಳು ಹೇಳಿದರು? ಗೋಪಾಲನು ಶೋಭನದ ಸೊಗಸನ್ನು ವರ್ಣಿಸಿದ ರೀತಿಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಸಿದ್ಧಾರ್ಥನು ಕಂಡು ಬದುಕಿನ ಗೂಢಾರ್ಥವೇನು? ಕುಣಿಗಲ್ ಕೆರೆಯ ವೈಭವ ಎಂದವರನ್ನು ಬೆರಗುಗೊಳಿಸುವಂತಿತ್ತು ಏಕೆ? ಶ್ರೀವಿಜಯನು ಕಂಡು ಕನ್ನಡ ನಾಡಿನ ವಿಸ್ತಾರವನ್ನು ನಿಮ್ಮ ಮಾತುಗಳಲ್ಲಿ ಬಣ್ಣಿಸಿರಿ. ವಾಲ್ಮೀಕಿಯ ಹೂಗಳ ಹುಟ್ಟನ್ನು ಹೇಗೆ ಬಣ್ಣಿಸಿದ್ದಾರೆ? ಇಲ್ಲಿನ ಕವಿ ಪರಿಚಯ ಕೃತಿ ಮತ್ತು ವಾಕ್ಯರೂಪದಲ್ಲಿ ಬರೆಯಿರಿ. ಸಿ.ಎಸ್. ಕವಿ ಪರಿಚಯ ಬರಬೇಕು, ನೀವು ಇಲ್ಲಿ ವಾಕ್ಯರೂಪದಲ್ಲಿ ಬರಬೇಕು. ಜಿ.ಎಸ್. ಶಿವರುದ್ರಪ್ಪ. ಇಲ್ಲಿ ಕೆಳಗಿನ ಪದ್ಯ ಸಾರಾಂಶ ಬರೆಯಿರಿ. ಇಲ್ಲಿನ ಪದ್ಯದ ಸಾರಾಂಶವನ್ನು ಬರೆಯಬೇಕು. ಇಲ್ಲೇ ಹಸ್ತಿಸೋದ ಬಸುಗುಟ್ಟಿ ದನಿಯೇ ತೋಲ್ಲದೆ ಕಿಡಿ ಸೋಕೆ ಹುದ್ದು ಸಿಡಿದಬ ರಿಪುದು. ಇದು ಪೋಯಂ ಇದೆ, ಇದರ ನೀವು ಸಾರಾಂಶ ಬರೀಬೇಕು. ಕೆಳಗಿನ ವಾಕ್ಯದಲ್ಲಿ ಅಲಂಕಾರ ಬರೆಯಿರಿ. ಪೀತಾಂಬರನ್ನು ಧರಿಸಿದ ಶ್ರೀಕೃಷ್ಣನು ಖಂಡದಲ್ಲಿ ಕುಂದನದಲ್ಲಿ ಕೂರಿಸಿದ ರತ್ನವೆಂದೆಂದು ಶೋಭಿಸುತ್ತಿದ್ದನು. 28th ಕ್ವಶನ್ ಇಲ್ಲಿ ಗಾದೆ ಮಾತುಗಳಲ್ಲಿ ಯಾವುದಾದರೂ ಒಂದು ಗಾದೆ ಮಾತು ಬರೆಯಬೇಕು. ಕೋಟಿ ವಿದ್ಯೆಗಳಲ್ಲಿ ಮೂಟಿ ವಿದ್ಯೆ ಮೇಲು ಅಥವಾ ಮಾಡಿದ್ದನ್ನು ಮಹಾರಾಯ. ಇಲ್ಲಿ ನೀವು 29th ಕ್ವಶನ್ ನೋಡ್ಬೋದು. ಇಲ್ಲಿ ಸಂದರ್ಭವನ್ನು ಬಿಡಿಸಿ ಬರೆಯಿರಿ. ಇಲ್ಲಿ ನೀವು ಬರಿಬೇಕು. 29th ಕ್ವಶನ್ ವ್ಯವಸಾಯ ಇಲ್ಲದೆ
ದೇಶದ ಆಟ ನಡೆಯುವುದು. 30 ಕ್ವಶನ್. ಕಲಾವಿದನ ಸೌಶಲ್ಯತೆ ವಿಜ್ಞಾನ ತಂತ್ರಜ್ಞಾನ ಅಲ್ಲಿ ಸಮವೆಂದುಕೊಂಡಿದೆ. 31st ಕ್ವಶನ್. ವ್ಯಕ್ತಿಯ ನಡೆದ ನಡವಳಿಕೆ ಚಿತ್ರ ವಿಚಿತ್ರ. 32nd ಕ್ವಶನ್. ದಾಳಿ ಬಂದೊಡನೆ ಶರಣೆಂಬು ಹೆಣ್ಣೆ ನಾವು. 33rd ಕ್ವಶನ್. ನಾಡ ನರಿಯುವೆಲು ಹಲಗಿರಿಯ ಬಿಡವೇನು. Sorry, ನಾನು ಕನ್ನಡ perfect ಇಲ್ಲ, and I am from English medium student, so I will not that much perfect in the Kannada. So sorry for the reading. I hope that you will be just reading the question paper by your own. But these are the poems here. ಕುರುಡ ಕೋನ ದಿಸೆ ಕಲರವಕ್ಕೆ ಬೆತ್ತರಿದೆ. ಯುಗದ ಹಿಂದಿನ ಹೇಳಿ ಲಾಸ್ಟ್ಗೆ ತುಂಬಾ ಸವಿಚಿತ್ರವು. ಮತ್ತಿಲ್ಲಿ 4 ಮಾರ್ಕ್ಸ್ ಕ್ವಶನ್ ನೋಡ್ತಾ ಇರ್ಬೋದು. ಇಲ್ಲಿ ಏನು ಕೊಟ್ಟಾರ ಅಂದ್ರೆ ಅವರು ಉತ್ತರ ಬರೀರಿ. ಕೆಳಗಿನ ಪ್ರಶ್ನೆ 8 10 ವಾಕ್ಯದಲ್ಲಿ ಇದು ಉತ್ತರ ಬರಬೇಕು. ಬಾಹ್ಯ ಹಾಗೂ ಆಂತರಿಕ ನಡವಳಿಕೆಯಲ್ಲಿ ಸಮಸ್ಯೆ ಇರಬೇಕು ಎಂದು ಸಿದ್ದರಾಮನು ತನ್ನ ವಚನದಲ್ಲಿ ಪ್ರತಿಪಾದಿಸಿದನು. ನೀವು ಮೆಚ್ಚುವ ಅಂಶಗಳಿಗೆ ವಿವರಿಸಿ. ಅಥವಾದಲ್ಲಿ ಸ್ತುತಿನಿಂದೆಗಳನ್ನು ಸಮಾನವಾಗಿ ಸ್ವೀಕರಿಸಬೇಕೆಂದು ಅಕ್ಕ ಮಹಾದೇವಿ ವಚನದಲ್ಲಿ ಮೌಲ್ಯಗಳನ್ನು ಬರೆಯಿರಿ. ಇಲ್ಲಿ 4 ಮಾರ್ಕ್ಸಕ್ಕೆ ಇಲ್ಲಿ ಇದು ಕೊಟ್ಟಾರು. ಗದ್ಯ ಭಾಗವನ್ನು ಓದಿಕೇಶಿ ನೀವು ಇಲ್ಲಿ ಉತ್ತರವನ್ನು ಬರಿಬೇಕು. ಇದು ಎಲ್ಲ ಗಾದ್ಯ ಇದೆ. ಸೊ ಇವು ಕ್ವಶನ್ಸ್ ಅದಾವ ಅದಕ್ಕೆ. ಮತ್ತು ಇಲ್ಲಿ ನೀವು ಪ್ರಬಂಧವನ್ನು ಬರಿಬೇಕು 4 ಅಂಕಕ್ಕೆ. ಶಾಲೆಯಲ್ಲಿನ ಯಾವ ಸಂಸತ್ತು ಅಥವಾ ಗ್ರಾಮೀಣಾಭಿವೃದ್ಧಿಯಲ್ಲಿ ಯಾವ ಜನತೆಯ ಪತ್ರ. ಇಲ್ಲಿ ಪತ್ರಗಳಲ್ಲೂ ನೀವು ಬರಿಬೇಕು 5 ಅಂಕಕ್ಕೆ. ಸೊ ಧನ್ಯವಾದಗಳು. ಇದು ಪ್ರಿಪರೇಟರಿ 2 ಕ್ವಶನ್ ಪೇಪರ್ ಹೆಲ್ಪ್ಫುಲ್ ಆಗುತ್ತೆ 2026 ರಲ್ಲಿ. ಸೊ ಇದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಪ್ಲೀಸ್ ಡೂ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಆಲ್ಸೋ ಲೈಕ್ ಟು ದ ಚಾನಲ್, ಸಬ್ಸ್ಕ್ರೈಬ್ ಟು ದ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.